ಎಲ್ರಿಗೂ ನಮಸ್ಕಾರ. ನಾನು ಅನಿಲ್. ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತು ತ್ರಿವೇಣಿ ಅವ್ರದ್ದು ಯಾವ್ಯಾವ ಕಾದಂಬರಿಗಳು ಬರ್ತದಂತ ಹೇಳ್ತಿದ್ದೀನಿ. ತ್ರಿವೇಣಿ ಅವ್ರದ್ದು ಮೇಯ್ನಾಗಿ ಯಾವ್ಯಾವ ಕಾದಂಬರಿಗಳು ಬರ್ತತೆ ಅಂತಂದರೆ, ಮೊದಲನೇದು ಬಂದುಬಿಟ್ಟು ಶರಪಂಜರ, ಆಮೇಲೆ ಎರಡನೇದು ಬಂದುಬಿಟ್ಟು ಮುಕ್ತಿ, ಮೂರನೇದು ಬಂದುಬಿಟ್ಟು ಹೂವು ಹಣ್ಣು, ನಾಲ್ಕನೇದು ಬಂದು ಹಣ್ಣೆಲೆ ಚಿಗುರಿದಾಗ, ಐದನೇದು ಬಂದು ಬೆಳ್ಳಿ ಮೋಡ, ಮತ್ತು ಅದಾದಮೇಲೆ ಆರನೇದು ಬಂದುಬಿಟ್ಟು ನನಗೆ ಗೊತ್ತಿರೋ ಮಟ್ಟಿಗೆ 5 ಗೊತ್ತಿದ್ದಾವೆ. ಇನ್ನೂ ಅನೇಕ ಕಾದಂಬರಿಗಳನ್ನು ತ್ರಿವೇಣಿಯವರು ಬರೆದಿದ್ದಾರೆ. ಮತ್ತು ಎಷ್ಟೋ ಕಾದಂಬರಿಗಳು ಸಿನಿಮಾ ಕೂಡ ಬಂದಿದ್ದಾವೆ. ಇವಾಗ ನಾನು ಯಾವ್ದಾದ್ರು ಕಾದಂಬರಿಗಳು ಹೇಳಿದ್ದೀನಲ್ಲ, ಇವೆಲ್ಲ ಕನ್ನಡದಲ್ಲಿ ಸಿನಿಮಾಗಳಾಗಿ ಬಂದಿದ್ದಾವೆ ಮತ್ತು ಯಶಸ್ವಿಯಾಗಿ ಕೂಡ ಆಗಿದ್ದಾವೆ. ಆಮೇಲೆ ಇವು ನಿಮಗೆ ಗೊತ್ತಾಗುತ್ತಂತ, ನಿಮ್ಗೆ ಇಷ್ಟ ಆಗುತ್ತಂತ ಈ ಕಾದಂಬರಿಗಳ ಬಗ್ಗೆ ಹೇಳಿದ್ದೀನಿ. ಯಾರಾದರೂ ನಿಮ್ಗೇನಾರು ಕಾದಂಬರಿ ಓದಬೇಕಂತ ಅನಿಸಿದ್ರೆ ಇವ್ರದ್ದು ಕಾದಂಬರಿಗಳು ಓದಿ ನಿಮ್ಗೆ ಇಷ್ಟ ಆಗುತ್ತಂತ ಅಂದ್ಕೊಂಡು ಇದ್ರ ಬಗ್ಗೆ ನಾನು ಹೇಳಿದ್ದೀನಿ. ಮತ್ತು ಆಮೇಲೆ ಯಾರ್ಯಾರು ನನ್ನ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತು ಆಮೇಲೆ ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ಬೇರೆ ವಿಷಯ ತಗೊಂಡು ಅದ್ರ ಬಗ್ಗೆ ಮಾತಾಡ್ತೀನಿ. ಯಾರ್ಯಾರು ನನ್ನ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಏನಾರು ಈ ವಿಡಿಯೋ ಇಷ್ಟ ಆದರೆ ಲೈಕ್ ಕೊಡಿ. ಏನಾದ್ರು ಕಮೆಂಟ್ ಮಾಡೋಂಗಿದ್ರೆ ಕಮೆಂಟ್ ಮಾಡಿ. ಎಲ್ರಿಗೂ ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್.